ಮೊನ್ನೆ ಯಡಿಯೂರಪ್ಪನವರು ಮಗ ವಿಜೇಂದ್ರ ಗೆದ್ರು. ಹೆಂಗೆದ್ರು? ಚುನಾವಣಾ ಹೊಂದಾಣಿಕೆ ಕಾಂಗ್ರೆಸ್ನವ್ರ ಜೊತೆ ಹೊಂದಾಣಿಕೆ. ಇಲ್ಲಿ ಮಗ ಗೆಲ್ಲಬೇಕು. ಇಡೀ ಕಾಂಗ್ರೆಸ್ ಪಕ್ಷ ಅಲ್ಲಿ ಸಿದ್ದರಾಮಯ್ಯ ಗೆದ್ರು ಪರವಾಗಿಲ್ಲ, ನನ್ನ ಮಗ ಗೆಲ್ಲಬೇಕು, ಹೊಂದಾಣಿಕೆ ರಾಜಕಾರಣ ಅಂತ ಜನ ಮಾತಾಡ್ತಾರೆ. ಇದು ಹೌದಾ? ಅನುಭವಿಸರ ನೀವು ಶಿಕಾರಿಪುರದವ್ರು ಹೌದಾನೆ? ಅದೇ ಹೊಂದಾಣಿಕೆ ರಾಜಕಾರಣ. ಈಗ MP ಚುನಾವಣೆಯಲ್ಲೂ ಕೂಡ ತನ್ನ ಮಗ ರಾಘವೇಂದ್ರ ಗೆಲ್ಲಿಸಬೇಕು ಅಂತ ಡಮ್ಮಿ ಕ್ಯಾಂಡಿಡೇಟ್ ಗೀತಾ ಶಿವರಾಜ್ ಕುಮಾರ್ ಹಾಕೊಂಡ್ ಬಂದಿದ್ದಾರೆ ಅಂತ ಜನ ಮಾತಾಡ್ತಾ ಇದ್ದಾರೆ. ಡಮ್ಮಿ ಕ್ಯಾಂಡಿಡೇಟ್. ಇಂಥ ಸಂದರ್ಭದಲ್ಲಿ ಈ ಚುನಾವಣೆ ಬಂದಿದೆ. ನಾನು ಉದ್ದ ಭಾಷಣ ಮಾಡಲ್ಲ. ನನಗೆ ಚುನಾವಣೆ ಗೆಲ್ಲೋದಿಕ್ಕೆ ಇವತ್ತಿನ ಈ ಸಭೆ ದೊಡ್ಡ ಸ್ಫೂರ್ತಿ, ಪ್ರೇರಣೆ ಕೊಟ್ಟಿದೆ. ಬಿಡಲ್ಲ. ಇಡೀ ಜಿಲ್ಲೆನಲ್ಲಿ ಎಲ್ಲ ಜನ ಬರ್ತಾ ಇದ್ದಾರೆ. ಲಂಬಾಣಿ ತಾಂಡಗಳಿಂದ ಬರ್ತಾ ಇದ್ದಾರೆ, ಬೋವಿ ಕಾಲೋನಿಗಳಿಂದ ಬರ್ತಾ ಇದ್ದಾರೆ, ಕುರುಬುರ ಹಟ್ಟಿಗಳಿಂದ ಬರ್ತಾ ಇದ್ದಾರೆ, ಹಿಂದುಳಿದವರು, ದಲಿತರು, ಬ್ರಾಹ್ಮಣರು, ಪಂಚಮಸಾಲಿಯವರು, ಎಲ್ಲ ಸಮಾಜದವರು ಬರ್ತಿದ್ದಾರೆ. ನಾವು ಈಶ್ವರಪ್ಪರು ಗೆಲ್ಲಿಸ್ತೇವೆ, ಯಡಿಯೂರಪ್ಪರು ಮಾಡ್ತಾರಂತ ದ್ರೋಹಕ್ಕೆ ಉತ್ತರ ಕೊಡ್ತೀವಿ ಅಂತ ಇಡೀ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬೆಂಬಲ ಕೊಡ್ತಾ ಇದ್ದಾರೆ. ಇಡೀ ರಾಜ್ಯದಿಂದ ನೀವು ಯಾವ ಕಾರಣಕ್ಕೂ ವಾಪಸ್ ತಗೋಬೇಡಿ. ಫೋನ್ಗಳು ಬರ್ತಾ ಇದೆ. ನಿಮ್ಮ ಚುನಾವಣೆ ನಾವು ಬರ್ತೇವೆ, ನಾವು ಪ್ರಚಾರ ಮಾಡ್ತೇವೆ, ಇಡೀ ಸ್ಟೇಟ್ ಇಂದ ಹೇಳ್ತಾ ಇದ್ದಾರೆ. ಇವತ್ತಿನ ನಿಮ್ಮ ಪ್ರಚಾರ ನೋಡಿದ ತಕ್ಷಣ ಅವರೆಲ್ಲರಿಗೂ ಸಮಾಧಾನ ಆಗಿರುತ್ತೆ. ಇಡೀ ರಾಜ್ಯದಲ್ಲಿ ಒಳ್ಳೆ ಕೆಲಸ ಮಾಡಿದಿರಿ,